ನಮ್ಮಲ್ಲಿ 38 ಸಬ್ ಸೆಂಟರ್ಗಳಿದ್ದಾವೆ. ಅದರಲ್ಲಿ ಅರ್ಧಕ್ಕರ್ಧ ಈಗ ಖಾಲಿ ಇದ್ದಾವೆ. ಅಂದರೆ PSCOಗಳಂತ ಹೇಳ್ತೀವಲ್ಲ, ಆಫೀಸರ್ಸ್ ಅಂತ ಹೇಳ್ತೀವಲ್ಲ, ಕಿರಿಯ ಆರೋಗ್ಯ ಮಹಿಳಾ ಸಹಾಯಕರಿದ್ದಾರಲ್ಲ, ಅವರಲ್ಲಿ ಒಂದು 50% ಎಲ್ಲ ಕಡಿಮೆ ಇದೆ. ಅದರಲ್ಲೂ ಉಳಿದವರಿಗೆಲ್ಲ ನಾವು ಹೆಡ್ ಕ್ವಾರ್ಟರ್ನಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದೀವಿ. ಈಗ ನೀವು ಮನವಿ ಕೊಟ್ಟಿದ್ದನ್ನು ನಾನು ಇಮಿಡಿಯೇಟಾಗಿ DHO ಅವರಿಗೆ ಕಳಿಸ್ಬಿಟ್ಟು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೋಬೇಕಾಗುತ್ತೋ ಅದನ್ನು ತೊಗೊಳೋದಕ್ಕೆ ಹೇಳ್ತಾ ಇದ್ದೇವೆ. ಎಲ್ಲರಿಗೂ ಕಟ್ಟುನಿಟ್ಟಾಗಿ ಅಲ್ಲೇ ವಾಸ ಮಾಡೋದಕ್ಕೆ ಹೇಳಿ, ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳೋದಕ್ಕೆ ಇವತ್ತೇ ನಾವು DHO ಅವರಿಗೆ ಲೆಟರ್ ಬರೀತೇವೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಉಪಕೇಂದ್ರ ಅನ್ನುವ ಇದರಲ್ಲಿ ಹೆರಿಗೆ ವಿಚಾರ ಬಂತು. ಹೆರಿಗೆಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅದನ್ನು ಇಮಿಡಿಯೇಟಾಗಿ ತಾಲೂಕು ಆಸ್ಪತ್ರೆ ಇಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆನೂ ಅವರಿಗೆ ಟ್ರೈನಿಂಗ್ ಆಗಿದೆ, ಅದ್ರ ಬಗ್ಗೆನೂ ಅವರಿಗೆ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಇವರು ಹೇಳಿದ ಹಾಗೆ ನಾವೀಗ ಎಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ ಇಲ್ಲೆಲ್ಲ ಅಲ್ಲೆಲ್ಲ ನಾವು ಈಗ ಬಾಡಿಗೆ ಕೊಟ್ಟು ಅಲ್ಲಿ ಉಪಕೇಂದ್ರ ನಡೆಯುವಂತೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ PSCO ಇಲ್ಲ ಅಂದರೆ CHOಗಳಂತ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಇವತ್ತೇ ನಾನು ನನ್ನ ಆಫೀಸ್ ಕಡೆಯಿಂದ ನನ್ನ ಕಡೆಯಿಂದ ಅವರಿಗೆ ವಾಸ್ತವ್ಯ ಮಾಡೋದಕ್ಕೆ ಹೇಳ್ತೇನೆ. ಅದ್ರ ಜೊತೆಗೇ DHO ಅವ್ರಿಗೂ ಅದ್ರ ಬಗ್ಗೆ ಕ್ರಮ ವಹಿಸೋದಕ್ಕೆ ಅಥವಾ ಅವರಿಗೆ ಮಾಹಿತಿಗೋಸ್ಕರ ನಾನು ಇವತ್ತೇ ಅವ್ರಿಗೆ ಕಳಿಸ್ಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಅದು ಬಿಟ್ಟರೆ ಈಗ ಅಕಸ್ಮಾತ್ ಎಲ್ಲಿ ಉಪಕೇಂದ್ರಗಳು ಇರೋದಿಲ್ಲಲ್ಲ, ಅಲ್ಲಿ ಯಾರಾದರೂ ದಾನ ಕೊಟ್ಟರೆ ಅಲ್ಲಿ ಬಿಲ್ಡಿಂಗ್ ಕಟ್ಟಿಸುವಂಥ ಒಂದು ಇದು ಒಂದು ಸೌಲಭ್ಯನೇ ಇದೆ. ಅದನ್ನು ನಾವೀಗ ಯಾರಾದರೂ ದಾನ ಕೊಡ್ತಾರೆ ಅಂತ ಕೇಳ್ಕೊಂಡು ಇದ್ದೀವಿ. ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ, ಕೆಲವೊಂದು ಕಡೆ ಇನ್ನೂ ಬಂದಿಲ್ಲ. ಆಂದಲಿಗೆ ಇದರಲ್ಲಿ ಕೊಡ್ತಿದ್ದಾರೆ, ಬಟ್ ಅದು ಊರಿಗೆ ದೂರ ಇರೋದ್ರಿಂದ ನಾವು ಅದನ್ನು ಇನ್ನೊಂದ್ಸರಿ ಮರು ವಿಚಾರ ಮಾಡ್ತಾ ಇದ್ದೇವೆ. ಆದಷ್ಟು ಅದು ಇದೆ ಅಲ್ಲ ಸರ್, ಈಗ ಆಲ್ರೆಡಿ ಅದಿದೆ, ಅಲ್ಲಿ ಇದೆಯಲ್ಲ, ಅಲ್ಲಿ ಒಳ್ಳೆ ಕೇಂದ್ರ ಇದೆ, ಯಾಕೆ ಬರೋದಲ್ಲ ಅವರು? ಹೌದು, ಉನ್ನತ ಅಲ್ಲಿ ಈಗ ಇಬ್ಬರು ಇಲ್ಲ. ನೀವು ಹೇಳಿದ್ರಿ, ಏನು ಹೇಳಿದ್ರಿ? ನಮ್ಗೆ ಸಿಬ್ಬಂದಿಗಳು ಕಮ್ಮಿ ಅದಾರ, ಎರಡು ಕಡೆಗೆ ಚಾರ್ಜ್ ಕೊಟ್ಟಿದೆ. ನಾವು ಎರಡು ಕಡೆಗೆ ಅವ್ರಿಗೆ ವಾಸ್ತವ್ಯ ಮಾಡೋದು ಹೇಳಲ್ಲ, ಒಂದು ಕಡೆ ಅವ್ರು ಇರ್ಬೇಕು ತಾನೇ. ಅವರು ಹೆಡ್ ಕ್ವಾರ್ಟರಲ್ಲಿ ಅವ್ರಿಗೆ ವಾಸ್ತವ್ಯ ಮಾಡೋದಕ್ಕೆ ಇವತ್ತೇ ಅಧಿಕಾರರಾಗಿ ನಾನು ಅವರಿಗೆ ಡೈರೆಕ್ಷನ್ ಕೊಡ್ತೇನೆ. ಹಾಗೇನೇ ಇದನ್ನು DHO ಅವ್ರಿಗೂ ನಾನು ಮಾಹಿತಿನ ಇಮಿಡಿಯೇಟ್ ಕಳಿಸಿ ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಣ್ಣ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಏನೇ ಬರಲಿ, ಏನೇ ಬರಲಿ, ಕನ್ನಡ ಕನ್ನಡ ನಮ್ಮ ಸಂಗಡ, ಕನ್ನಡ ಕನ್ನಡ ನಮ್ಮ ಸಂಗಡ.